ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. SITನವರು ಪ್ರತಿನಿತ್ಯ ಏನು ಮಾಡ್ತಾರೆ ಅಂತ ಹೇಳಿ ನಾನು ಸ್ಪೋಕ್ಸ್ಮನ್ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಮಾಡೋಕ್ಕಾಗೋದಿಲ್ಲ. ಅದು SITನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈಗೇನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿತ್ತು, ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದನ್ನು ತಾವೇ ಹೇಳಿದಾಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ. ಸರ್, ವಿಡಿಯೋ ಬಿಡುಗಡೆ ಮಾಡಿದ್ದು ಯಾರು ಏನು ಅಂತ ಮಾಹಿತಿ ಸಿಕ್ಕಿದೆ ಸರ್? ಅದೆಲ್ಲ ಅವರು SITನವರು ಅವ್ರಿಗೇನು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ ಅದನ್ನು ಎಲ್ಲವನ್ನು ಕೂಡ ಅವರು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ, ತನಿಖೆ ಮಾಡಬೇಕಾಗ್ತದೆ. ಕಾರ್ತಿಕ್ ಮೇಲೆ ಗೊತ್ತಿರೋದ್ರಿಂದ ಆರೋಪ ಇದೆ ಸರ್, ಮಾಜಿ ಡ್ರೈವರ್. ಆ ವ್ಯಕ್ತಿ ಎಲ್ಲಿದೆ ಸರ್? 4 ದಿನ ಆಯ್ತು, 5 ದಿನ ಆಯ್ತು, ಇದುವರೆಗೂ ಕೂಡ ಎಲ್ಲಿದ್ದಾನೆ, ಏನಿದೆ, ಯಾರ ಜೊತೆ ಇದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇಲ್ಲ. ಒಂದ್ ಕಡೆ ಕುಮಾರಸ್ವಾಮಿ ಹೇಳ್ತಾರೆ DK ಕಸ್ಟಡಿಯಲ್ಲಿ ಇದ್ದಾರೆ ಅವರು. SITನವರಿಗೆ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. SITನವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಸರ್. ಇನ್ನು ಪ್ರಜ್ವಲ್ ರೇವಣ್ಣ ವಿಚಾರ ಸರ್, ಅವ್ರನ್ನ ಕರೆತರ ವಿಚಾರ ಹೇಗೆ ನಡೀತಾ ಇದೆ ಸರ್? ಅಲ್ಲ, ಅವ್ರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದ್ರೆ ಎಲ್ಲಿದ್ದಾರೆ ಅಂತ ಹೇಳಿ ಲೊಕೇಟ್ ಅದನ್ನ ಮಾಡ್ತಾರೆ. ಅದಾದ್ಮೇಲೆ ಪ್ರೊಸೀಜರಲ್ಲಿ ಏನ್ ಮಾಡಬೇಕು, ಯಾವ ರೀತಿ ಅವರನ್ನ ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನ್ ಸಹಕಾರ ಬೇಕು ಸರ್ಕಾರ ಕೊಡುತ್ತೆ. ವಿಚ್ ಹಂಟ್ ಅನ್ನೋ ಆರೋಪವನ್ನು ಕುಮಾರಸ್ವಾಮಿ ಅವರು ಪದೇ ಮಾಡ್ತಿದ್ದಾರೆ ಸರ್. ಗವರ್ನಮೆಂಟ್ ಬೇಕು ಅಂತೇಳಿ ಈ ರೀತಿಯಾದ ಕ್ರಮವನ್ನ ಶುಕ್ರವಾರ ಇಟ್ಕೊಂಡು ಶನಿವಾರ ಅವ್ರನ್ನ ಅರೆಸ್ಟ್ ಮಾಡಿ ಭಾನುವಾರ ಜೈಲಲ್ಲಿರೋ ಪ್ಲಾನ್ ಈ ತರದ್ದನ್ನೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನ್ನೋ ರೀತಿ ಹೇಳಿಕೆಗಳು JDS ಕಡೆಯಿಂದ. ನ್ಯಾಚುರಲಿ ಅವರಿಗೆ ಬೇಸರ ಆಗಿದೆ, ಹಾಗಾಗಿ ಅವರು ಆ ರೀತಿ ಹೇಳ್ತಾರೆ. ಆದ್ರೆ ಒಂದು ಪ್ರೊಸೀಜರ್ ಅಲ್ಲಿ ಮಾಡ್ಬೇಕಾಗುತ್ತೆ. ನಾಳೆ SIT ಮೇಲೆ ಕೂಡ ಆಪಾದನೆ ಮಾಡ್ಬೋದಲ್ವಾ? ಪ್ರೊಸೀಜರ್ ಮಾಡದೆ ಹೋದ್ರೆ, ಕಾನೂನಿಗೆ ವಿರುದ್ಧವಾಗಿ ಅವ್ರೇನಾದ್ರೂ ಕ್ರಮ ಮಾಡಿದ್ರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ವೇಳೆ ಆ ರೀತಿ ನಡ್ಕೊಂಡ್ರೆ ನಾಳೆ SITನವ್ರ ಮೇಲೆ ಕೂಡ ತಪ್ಪು ಮಾಡಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೂ ಆಪಾದನೆ ಬರಬಹುದು. ಅದಕ್ಕೆ ಅವರು ಎಲ್ಲ ಎಚ್ಚರಿಕೆಗಳನ್ನ ವಹಿಸಿ ನಾವು ಅವ್ರಿಗೆ ಹೇಳಿದ್ದೇವೆ, ಕಾನೂನು ಬಿಟ್ಟು ಏನೂ ಮಾಡಬಾರ್ದು, ನೀವು ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಸರ್ಕಾರದಿಂದ ಹೇಳಿದ್ದೇವೆ. ಇಲ್ಲ, ನಮಗೇನು ಗೊತ್ತಾಗಿಲ್ಲ, ಅದು ನನಗೆ ಏನು ಗೊತ್ತಾಗಿಲ್ಲ. SITನವ್ರಿಗೆ ಗೊತ್ತಿದ್ರು ಕೂಡ ಅದನ್ನ ಅವ್ರು ಕರ್ಕೊಂಡು ಬರೋವರೆಗೂ ಅದನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ. ಕುಮಾರಸ್ವಾಮಿ ಹೇಳ್ತಾರೆ ತನಿಖೆ ದಾರಿ ತಪ್ತಾ ಇದೆ, ಇಲ್ಲಿ ಮಾಹಿತಿಯನ್ನ ಗೌಪ್ಯವಾಗಿಡೋ ಬದಲಾಗಿ ಹೊರಗಡೆ ಬಿಡ್ತಾ ಇದ್ದಾರೆ, ತನಿಖೆಗಿಂತ ಇದನ್ನ ವಿಚಾರವನ್ನ ಹೊರಗೆ ಬಿಡೋದ್ರಲ್ಲೇ ಬಿಸಿ ಆಗಿದ್ದಾರೆ. ಯಾರು ನೋಡಿ, ನಾನು ಕೂಡ ನಿಮಗೇನು ಹೇಳ್ತಾ ಇಲ್ಲ. ನಾನು ಕೂಡ ಈಗ ಅರೆಸ್ಟ್ ಮಾಡಿದ್ರಪ್ಪ, ಕಂಪ್ಲೇಂಟ್ ಬಂದಿತ್ತು, ಅಷ್ಟಕ್ಕಷ್ಟೇ ಹೇಳ್ತೇನೆ. ಒಳಗಡೆ ಎಲ್ಲ ಏನು SITನವ್ರು ಮಾಡ್ತಾರೆ, ಅದರಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳ್ತಾರೆ, ಇದೆಲ್ಲ ನಾವು ಹೇಳಕ್ಕಾಗತ್ತೆ? ನಮಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಡಿಸ್ಕ್ಲೋಸ್ ಇಟ್ ಆರ್ ಎನಿಬಡಿ ಎಲ್ಸ್? ಆ ರೀತಿ ಭಾವನೆ ಇದ್ರೆ ಅದನ್ನ ಇನ್ನೂ ಹೆಚ್ಚು ಟೈಟ್ ಮಾಡೋದಕ್ಕೆ ಹೇಳೋಣ SITನವ್ರಿಗೆ. ವಿಷಯ ಆಚೆ ಬರಬಾರ್ದಪ್ಪ, ಯಾವುದು ವಿಷಯಗಳು ಆಚೆ ಬರಬಾರ್ದು ಅಂತ ಹೇಳಿ ಇನ್ನೂ ಅವರಿಗೆ ತಾಕೀತ್ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.